ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಕೂಡ ಶುಭೋದಯ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ನಿಮ್ಮ ಒಂದು ಗೃಹಲಕ್ಷ್ಮಿ 11ನೇ ಕಂತು ಈಗ ಬಿಡುಗಡೆ ಆಗಿರೋದನ್ನ ನಿಮ್ಮ ಮನೆಯಲ್ಲೇ ಕೂತು ಚೆಕ್ ಮಾಡ್ಬೋದು. ಅಂದರೆ ಖಂಡಿತವಾಗ್ಲೂ ಕೂಡ ಚೆಕ್ ಮಾಡ್ಬೋದು. ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ಬೋದು ಅಂತಿಲ್ಲ, ಮನೆಯಲ್ಲೇ ಕೂತು ಚೆಕ್ ಮಾಡ್ಬೋದು. ಖಂಡಿತವಾಗ್ಲೂ ಕೂಡ ಹೇಗೆ ಎಲ್ಲ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಕೆಲವೊಂದು ಬಹಳ ಮುಖ್ಯವಾದ ಮಾಹಿತಿ ಈ ವಿಡಿಯೋದಲ್ಲಿದೆ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ? ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ, ಒಂದು ಪ್ರಶ್ನೆಯನ್ನು ಕೇಳಿದ್ದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಗೃಹಲಕ್ಷ್ಮಿ ಹಣ ನಿಮಗೆ ಜಮಾ ಆಗಿದೆ ಅಂದರೆ ನೀವು ಯಾವ ವೆಬ್ಸೈಟಲ್ಲಿ ನೋಡ್ತೀರಾ, ಯಾವ ಆ್ಯಪ್ನಲ್ಲಿ ನೋಡ್ತೀರಾ, ಅಥವಾ ನೀವು ಫೋನ್ಪೇಯಲ್ಲಿ ನೋಡ್ತಿರೋ, ಗೂಗಲ್ ಪೇಯಲ್ಲಿ ನೋಡ್ತಿರೋ, ಅಥವಾ ನಿಮ್ಮನ್ನು ಮೊಬೈಲ್ ಬ್ಯಾಂಕಿಂಗಲ್ಲಿ ನೋಡ್ತಿರೋ, ಅಥವಾ SMS ಬಂದಾಗಲೇ ವೆಯ್ಟ್ ಮಾಡಿ ನೋಡ್ತಿರೋ, ಅಥವಾ ನೀವು ಹೋಗಿ ಬ್ಯಾಂಕಿಗೆ ಹೋಗಿ ಪಾಸ್ಬುಕ್ಕನ್ನು ಅಪ್ಡೇಟ್ ಮಾಡಿಸಿ ಚೆಕ್ ಮಾಡ್ತಿರೋ ಅಂತ. ಮೆಸೇಜ್ ಬಂದಾಗ ಸಹಜವಾಗಿ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ. ಈಗ ಮೆಸೇಜು ಬಂದ ಮೇಲೆ ಗೊತ್ತಾಗೋದಲ್ವ, ಮೊದಲೇ ನೀವು ಚೆಕ್ ಮಾಡಬೇಕು ಬಂದಿದೆಯೋ ಇಲ್ಲ. ಎಲ್ಲರಿಗೂ ಬಂದಿರುತ್ತೆ, ನಿಮಗೆ ಬಂದಿರಲ್ಲ. ಬಂದಿದೆಯೋ ಇಲ್ಲ ಅಂತ ನೀವು ಚೆಕ್ ಮಾಡಬೇಕಾಗಿರುತ್ತೆ. ಒಂದೊಂದು ಟೈಮ್ ಮೆಸೇಜೇ ಬರೋಲ್ಲ, ಓಕೆನಾ? ಈ ಥರನೂ ಕೂಡ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ DBT ಕರ್ನಾಟಕ ಆ್ಯಪನ್ನು ನಿಮಗೆ ಹೇಳಿದ್ದೆ, ಓಕೆನಾ? ಈಗಾಗಲೇ ನೀವು ನೋಡಿ ಗಮನಿಸ್ಬೋದು. DBT ಕರ್ನಾಟಕ ಆ್ಯಪಲ್ಲಿ ನೀವು ಗೃಹಲಕ್ಷ್ಮಿ 10ನೇ ಕಂತು ಜಮಾ ಆಗಿರೋದು ಅಪ್ಡೇಟ್ ಆಗಿದೆ. 10ನೇ ತಾರೀಕು ನಾನು ತೋರಿಸ್ತಾ ಇದ್ದೀನಲ್ಲ, ಅವರಿಗೆ 10ನೇ ತಾರೀಕು ಗೃಹಲಕ್ಷ್ಮಿ 11ನೇ ಕಂತು ಬಿಡುಗಡೆ ಆಗಿರುವ ಪ್ರೂಫ್ ಕೂಡ ನಿಮಗಿಲ್ಲಿ ತೋರಿಸ್ತೀನಿ, ಓಕೆನಾ? ಪ್ರೂಫು ಕೂಡ ತೋರಿಸ್ದಂಗೆ ಆಯಿತು. ಅದರ ಜೊತೆಯಲ್ಲಿ ಯಾರ್ಯಾರಿಗೂ 9ನೇ ತಾರೀಕು, 10ನೇ ತಾರೀಕು, 8ನೇ ತಾರೀಕು ಜಮಾ ಆಗಿತ್ತೋ 17ನೇ ತಾರೀಕು ಇವತ್ತು 7 ದಿನದಲ್ಲಿ ಅಪ್ಡೇಟ್ ಆಗುತ್ತೆ, ಓಕೆನಾ? ಏನಪ್ಪ ಅಂದರೆ ಇದರಲ್ಲಿ ಒಂದು ವಾರ ಟೈಮ್ ಬೇಕು. ಆಮೇಲೆ ನಿಮಗೆ ಯಾವ್ಯಾವ ಕಂತು ಜಮಾ ಆಗಿದೆ, ಅನ್ನಭಾಗ್ಯ ಯಾವ್ಯಾವ ಕಂತು ಜಮಾ ಆಗಿದೆ ನೀವು ಇಲ್ಲಿ ಸ್ಕ್ರೀನಲ್ಲಿ ಗಮನಿಸ್ತಾ ಇರ್ಬೋದು. ಇದು ನಾನು ಫುಲ್ ಹಾಕಿಲ್ಲ. 2024-25 ಅಂದರೆ ಏಪ್ರಿಲಿಂದ ಈ ಕಡೆ ಯಾವ್ದು ಜಮಾ ಆಗಿದೆ ಅದು ಮಾತ್ರ ಇಲ್ಲಿ ತೋರಿಸ್ತಾ ಹೋಗುತ್ತೆ, ಓಕೆನಾ? ಹಾಗಾಗಿ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಇಲ್ಲಿ ಅನ್ನಭಾಗ್ಯ ಯೋಜನೆ ಏಪ್ರಿಲ್, ಮೇ, ಜೂನ್ ಈ 3 ತಿಂಗಳ ಹಣ ಜಮಾ ಆಗಿದೆ. ಗೃಹಲಕ್ಷ್ಮಿಗೆ ಬಂದರೆ ನಿಮಗಿಲ್ಲಿ ಮೇವರೆಗೂ ಕೂಡ ಆಲ್ರೆಡಿ ಜಮಾ ಆಗಿತ್ತು. ಜೂನ್ ತಿಂಗಳ ಹಣ ಜಮಾ ಆಗಿರಲಿಲ್ಲ ಇವರಿಗೆ. ಜೂನ್ ತಿಂಗಳ ಹಣ ಇದೇ ಆಗಸ್ಟ್ 10ನೇ ತಾರೀಕು 2,000 ರೂಪಾಯಿ ಜಮಾ ಆಗಿದೆ, ಓಕೆನಾ? ನಾನು ಇದನ್ನು ಮೊಬೈಲ್ ಆ್ಯಪ್ ಇರೋದು DBT ಕರ್ನಾಟಕ ಅಂತ. ಈಗ ಇದಕ್ಕೆ ಸಂಬಂಧಪಟ್ಟಾಗ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ರಿಜಿಸ್ಟ್ರ್ ಮಾಡ್ಕೋಬೇಕು, ಇದೆಲ್ಲದ್ರ ಬಗ್ಗೆನೂ ಕೂಡ ವಿಡಿಯೋನ ಮಾಡಿದ್ದೀನಿ, ನೀವು ಇಲ್ಲಿ ಗಮನಿಸ್ಬೋದು, ಓಕೆನಾ? ಹಾಗಾಗಿ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಅಂದರೆ, ನಾನು ನಿಮಗೆ ಮೊನ್ನೆ ಕೂಡ ಹೇಳಿದ್ದೆ, ಈ ಒಂದು ವಿಚಾರದಲ್ಲಿ ಭಾಳ ಕೇರ್ಫುಲ್ಲಾಗಿರಬೇಕು ಗೃಹಲಕ್ಷ್ಮಿಯರೇ, ಎಚ್ಚರ. ಕರ್ನಾಟಕ ಸರ್ಕಾರ ಗೃಹಲಕ್ಷ್ಮಿ 11, 12ನೇ ಕಂತು ಇದುವರೆಗೂ ಕೂಡ ಜಮಾ ಮಾಡಿಲ್ಲ. ಅಂದರೆ 11 ಬಿಡುಗಡೆ ಮಾಡಿದೆ. ಇದನ್ನು ಪ್ರಿಂಟ್ ಮಾಡುವಾಗ 11, 12 ಇನ್ನೂ ಕೂಡ ಬಿಡುಗಡೆ ಮಾಡಿರಲಿಲ್ಲ. ನೀವಿಲ್ಲಿ ಗಮನಿಸ್ಬೋದು, ಆನ್ಲೈನ್ ಸೆಂಟರ್ಗಳು KYC ಗೃಹಲಕ್ಷ್ಮಿ KYC ಆಗಿದ್ದರೂ ಕೂಡ, ಓಕೆನಾ? ಈಗ ನಿಮಗೆ ಸಹಜವಾಗಿ ಗೃಹಲಕ್ಷ್ಮಿ ಹಣ ಬರಬೇಕು ಅಂದರೆ ಏನೇನು ಆಗಿರಬೇಕು? ನಿಮ್ಮ ಬ್ಯಾಂಕಿಗೆ ಆಧಾರ್ ಲಿಂಕ್ ಆಗಿರಬೇಕು, ಓಕೆನಾ? ನಿಮ್ಮ ಬ್ಯಾಂಕಿಗೆ ಆಧಾರ್ ಲಿಂಕ್ ಆಗಿರಬೇಕು. ನಿಮ್ಮ ಒಂದು ರೇಷನ್ ಕಾರ್ಡಿಗೆ KYC ಆಗಿರಬೇಕು. ಬ್ಯಾಂಕ್ ಅಕೌಂಟು ಆ್ಯಕ್ಟಿವ್ ಇರಬೇಕು. ಇಷ್ಟೆಲ್ಲವೂ ಕೂಡ ಇದ್ದರೆ ನಿಮಗೇನು ತೊಂದರೆ ಇಲ್ಲ. ಅಂದರೆ ಆಧಾರ್ ಸೀಡಿಂಗ್ ಅಂದರೆ, ಈಗ ನಿಮ್ಮ ಒಂದು 4 ಬ್ಯಾಂಕ್ ಅಕೌಂಟ್ ಅಥವಾ 2 ಬ್ಯಾಂಕ್ ಅಕೌಂಟ್ ಇದೆ ಅಂದರೆ ಒಂದೇ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್ ಅಥವಾ ಆಧಾರ್ ಸೀಡಿಂಗ್ ಆಗುತ್ತೆ, ಓಕೆನಾ? ಆಧಾರ್ ಸೀಡಿಂಗ್ ಆಗೋದು ಒಂದೇ ಬ್ಯಾಂಕ್ ಅಕೌಂಟಿಗೆ. ಆ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಸೀಡಿಂಗ್ ಇತ್ತು ಅಂದರೆ ನಿಮಗೆ ಗೃಹಲಕ್ಷ್ಮಿ, ಅನ್ನಭಾಗ್ಯ, ಆಮೇಲೆ ಯಾವ್ದು ಹಣ ಬರುತ್ತೆ DBT ಮೂಲಕ, ಅಥವಾ ನಿಮ್ಮ ಮಕ್ಕಳ ಸ್ಕಾಲರ್ಶಿಪ್ಪು ಅವ್ರ ಅಕೌಂಟಿಗಾದರೂ ಅಷ್ಟೇ ಆಧಾರ್ ಸೀಡಿಂಗ್ ಇರೋ ಅಕೌಂಟಿಗೆ ನೇರವಾಗಿ ಜಮಾ ಆಗುವಂಥದ್ದು, ಓಕೆನಾ? ಹಾಗಾಗಿ ಯಾವುದೇ DBT ಹಣ ಆದರೂ ನಿಮಗೆ ಆಧಾರ್ ಸೀಡಿಂಗ್ ಇರೋ ಅಕೌಂಟಿಗೆ ಬರೋದು. ಅದ್ರ ಜೊತೆಯಲ್ಲಿ ನಿಮಗೆ ಆಧಾರ್ ಸೀಡಿಂಗ್ ಜೊತೆಯಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡಿಗೆ ಮನೆಯ ಸದಸ್ಯರು ಎಲ್ಲರ ಆಧಾರ್ ಕಾರ್ಡು ಲಿಂಕ್ ಆಗಿರಬೇಕು. ಅದಕ್ಕೆ ನಾವು KYC ಅಂತ ಕರಿತೀವಿ, ಓಕೆನಾ? ಇದನ್ನು ಮಾಡೋದು ಹೇಗೆ, ಚೆಕ್ ಮಾಡೋದು ಹೇಗೆ, ಇದನ್ನೆಲ್ಲವನ್ನು ಕೂಡ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ನಮ್ಮ ಒಂದು ಚಾನಲ್ನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದು ಫಸ್ಟು ನಿಮಗೇನಾದರೂ ಡೌಟ್ ಬಂದಿದ್ದರೆ, ನಮ್ಮ ರೇಷನ್ ಕಾರ್ಡ್ ಆಗಿದೆಯೋ, ರೇಷನ್ ಕಾರ್ಡಲ್ಲಿ ಈ ರೀತಿ ಆಗಿದೆಯೋ ಇಲ್ಲೋ, KYC ಆಗಿದೆಯೋ ಇಲ್ಲೋ ಅಂತ ಡೌಟ್ ಬಂದಿದ್ದರೆ ನೀವು ಈ ಒಂದು ಆಹಾರ ವೆಬ್ಸೈಟಲ್ಲೇ ಚೆಕ್ ಮಾಡ್ಬೋದು, ನೋ ಡೌಟ್. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನೀವು ಇದರಲ್ಲೇ ಚೆಕ್ ಮಾಡ್ಬೋದು. ನೀವು ಇಲ್ಲಿ ನಿಮ್ಮ ಒಂದು ಪಡಿತರ ಚೀಟಿ ವಿವರ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಹೋದರೆ ನೀವು ಇಲ್ಲಿ ನಿಮ್ಮ ವಿತೌಟ್ OTP ಅಥವಾ ಕೊಟ್ಟು ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ಇಲ್ಲಿ ನಿಮ್ಮ KYCಯನ್ನು ಚೆಕ್ ಮಾಡ್ಬೋದು ಆಗಿದೆಯಲ್ಲ ಅಂತ. ಈ ರೀತಿ ಆದರೂ ಸಹ KYC ಆದರೂ ಸಹ ನೀವು ಈ ಗೃಹಲಕ್ಷ್ಮಿ KYC ಮಾಡಿಸ್ಬೇಕು, ಗೃಹಲಕ್ಷ್ಮಿ ರಿನ್ಯೂವಲ್ ಮಾಡಬೇಕು. ನೀವು
ಸಾರಿ ಪಿಂಕ್ ಕಾರ್ಡ್ ಇದ್ದವರಿಗೆ ಮಾತ್ರ ಗೃಹಲಕ್ಷ್ಮಿ. ಅದರಲ್ಲೂ ನೀವು ಇಲ್ಲಿ ಗಮನಿಸ್ಬೋದು, ಇಲ್ಲಿ ಹಾಕಿದ್ದಾರೆ ನೋಡಿ, ಬಾಗಲಕೋಟೆ ಜಿಲ್ಲೆಯ ಮಾಲಿಂಗಪುರ ಮುಧೋಳ ಸಮೀಪ ವ್ಯಾಪ್ತಿಯ KYC ಮಾಡಿಸಬೇಕು, ಪಿಂಕ್ ಕಾರ್ಡ್ ಇದ್ದರೆ ಮಾತ್ರ ಗೃಹಲಕ್ಷ್ಮಿ ಹಣ ಬರುತ್ತೆ, ಇಲ್ಲದಿದ್ದರೆ ಬರೋದಿಲ್ಲ ಎಂದು ಸುಳ್ಳು ಸುದ್ದಿಗಳನ್ನು ಹರಡಿ ಮಹಿಳೆಯರಿಗೆ ನಂಬಿಸಿ 50ರಿಂದ 150 ರೂಪಾಯಿಯನ್ನು ಪಡೆದುಕೊಂಡು ಎಡಿಟ್ ಮಾಡಿ ಈ ರೀತಿಯ ಡೂಪ್ಲಿಕೇಟ್ ಪಿಂಕ್ ಕಾರ್ಡ್ ಸ್ಮಾರ್ಟ್ ಕಾರ್ಡನ್ನು ಮಾಡಿಕೊಟ್ಟು ಯಾಮರಿಸಿದ್ದಾರೆ. ಆದರೆ ಸರ್ಕಾರದಿಂದ ಇಂಥ ಯಾವುದೇ ಕಾರ್ಡ್ಗಳಿಗೆ ಅಧಿಕೃತವಾದ ಸೂಚನೆ ಸಿಕ್ಕಿಲ್ಲ. ದಯವಿಟ್ಟು ಈಗಾಗಲೇ ಗೃಹಲಕ್ಷ್ಮಿ ಹಣ ಪಡೆಯುತ್ತಿರುವ ಫಲಾನುಭವಿಗಳು ಈ ರೀತಿಯ ಸುಳ್ಳು ಸುದ್ದಿಗಳನ್ನು ನಂಬಿ ನಿಮ್ಮ ಹಣವನ್ನು ಇಂಥ ವಂಚಕರಿಗೆ ವಂಚಕರಿಗೆ ಕೊಟ್ಟು ಕಳೆದುಕೊಳ್ಳಬೇಡಿ, ಇಂಥ ಜಾಗೃತರಾಗಿ. ಓಕೆನಾ. ಈ ರೀತಿಯಾಗಿ ಸಾಕಷ್ಟು ವಿಚಾರಗಳು ವೈರಲ್ ಆಗ್ತಾ ಇದೆ, ಸಾಕಷ್ಟು ಸುದ್ದಿ ಕೂಡ ಹರಿದಾಡ್ತಾ ಇದೆ. ನಾನು ಇದ್ರ ಬಗ್ಗೆ ನಿಮಗೆ ಸಹಜವಾಗಿ ಹೇಳಿದ್ದೆ. ನಿಮಗೇನು ಅನಿಸುತ್ತೆ, ಅಯ್ಯೋ ಇದೆಲ್ಲೂ ನಡೀತಿಲ್ಲ ಸರ್, ನೀವು ಸುಮ್ಮನೆ ವೀಡಿಯೋ ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಂತ. ನಿಖರವಾಗಿ ಸರ್ಕಾರದಿಂದ ಮಾಡಿಸ್ಲೇಬೇಕು, ಪಿಂಕ್ ಕಾರ್ಡು ಮಾಡಿಸ್ಲೇಬೇಕು, KYC ಮಾಡಿಸ್ಲೇಬೇಕು, ಆಧಾರ್ ಕಾರ್ಡ್ ಗೃಹಲಕ್ಷ್ಮಿ ರಿನಿವಲ್ ಅಂತ ಏನಾದರೂ ಬಂದರೆ ಖಂಡಿತವಾಗ್ಲೂ ನಾವು ವಿಡಿಯೋ ಮಾಡಿ ತಿಳಿಸ್ತೀವಿ. ಹಾಗಾಗಿ ನೀವು ಈ ರೀತಿ ಫೇಕ್ ಇನ್ಫಾರ್ಮೇಷನ್ಗೆ ಯಾರೂ ಕೂಡ ಬಲಿಯಾಗಕ್ಕೆ ಹೋಗಬೇಡಿ ಅಂಥೇಳಿ ತಿಳಿಸ್ಲಿಕ್ಕೆ. ಯಾವುದೇ ಈಗ ಗೃಹಲಕ್ಷ್ಮಿ ಪಿಂಕ್ ಕಾರ್ಡ್ ಒಂದೇ ಅಲ್ಲ, ಓಕೆನಾ, ಪಿಂಕ್ ಕಾರ್ಡ್ ಜೊತೆಯಲ್ಲಿ KYC ಮಾಡಿಸ್ಲೇಬೇಕು ಕಡ್ಡಾಯವಾಗಿ. ಇದು ಹೊಸ ರೂಲ್ಸ್ ಅಂತಲೂ ಕೂಡ ಸಾಕಷ್ಟು ಕಡೆಯಲ್ಲಿ ನೀವು ಕೇಳ್ಪಟ್ಟಿದ್ದೀರಾ. ಇವೆಲ್ಲವೂ ಕೂಡ ಫೇಕ್ ಇನ್ಫಾರ್ಮೇಷನ್ನು. ಇದಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ಕಾರ್ಡು ಕೂಡ ಸದ್ಯಕ್ಕೆ ಅಗತ್ಯ ಇಲ್ಲ. ಸರ್ಕಾರದಿಂದ ಸದ್ಯದಲ್ಲೇ ಬಿಡುಗಡೆ ಮಾಡ್ತೀವಿ, ಐಡೆಂಟಿಫಿಕೇಷನ್ ಕಾರ್ಡನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ CM DK ಶಿವಕುಮಾರ್ ಅವರು ಮೊನ್ನೆ ಕೂಡ ಹೇಳಿದ್ದಾರೆ. ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರಿಗೆ ತಲುಪಬೇಕು, ಅವರಿಗೆ ಆದ ಒಂದು ಕಾರ್ಡನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂಥೇಳಿ. ಆ ಕಾರ್ಡ್ ಇದ್ದರೆ ನೀವು ಅದರಲ್ಲೇ ನೀವು ಯಾವ್ಯಾವುದು ಅಮೌಂಟ್ ಜಮಾ ಆಗಿದೆ ಈ DBT ಕರ್ನಾಟಕ ಆ್ಯಪಲ್ಲಿ ಯಾವ ರೀತಿ ಚೆಕ್ ಮಾಡ್ತೀರಾ ಅದೇ ರೀತಿ ನೀವು ಅಲ್ಲೂ ಕೂಡ ಚೆಕ್ ಮಾಡ್ಬೋದು. ಯಾರೆಲ್ಲ ನೀವು DBT ಕರ್ನಾಟಕ ಆ್ಯಪಲ್ಲಿ ಇನ್ನೂ ಕೂಡ 11ನೇ ಕಂತು ಬಿಡುಗಡೆ ಆಗಿದ್ದು ನೋಡಿದ್ದೀರೋ ಇಲ್ಲೋ ದಯವಿಟ್ಟು ಚೆಕ್ ಮಾಡಿ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಮಾಹಿತಿ ಏನಪ್ಪ ಅಂದರೆ, ಬೆಳಗಾವಿ ಜಿಲ್ಲೆ, ಬೆಂಗಳೂರು ಜಿಲ್ಲೆ, ತುಮಕೂರು ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಈ ಜಿಲ್ಲೆಯವರು ನಿನ್ನೆ ಲೈವ್ ಮಾಡಿದಾಗ ಸಾಕಷ್ಟು ಜನ ನಮಗೆ ಬಂದಿಲ್ಲ ಸರ್, ಜಮಾನೇ ಆಗಿಲ್ಲ, ನಮ್ಮ ಜಿಲ್ಲೆಗೆ ಹಣ ಬಂದಿಲ್ಲ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿದ್ರಿ. ಈಗ ನಾನು ಇನ್ನೊಂದು ಹೊಸ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಈ ಕಮ್ಯುನಿಟಿ ಪೋಸ್ಟಲ್ಲಿ 844 ಜನ ವೋಟ್ ಮಾಡಿದ್ದಾರೆ ನಮ್ಮ ವೀಕ್ಷಕರು, ಬೆಳಗಾವಿ ಜಿಲ್ಲೆಯವರು. ಓಕೆನಾ. ಈ ರೀತಿ ನಿಮ್ಮ ಜಿಲ್ಲೆನೂ ಈ ರೀತಿ ಹಾಕಬೇಕಾ, ಯಾವ ಜಿಲ್ಲೆಗೆ ಬಂದಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಜಿಲ್ಲೆಯನ್ನು ನಾನು ಈ ರೀತಿ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿರ್ತೀನಿ. ಅನ್ನಭಾಗ್ಯ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಎಷ್ಟು ಜನ ಬಂದಿಲ್ಲ ವೋಟ್ ಮಾಡ್ತಾನೆ ಅಂತ ಗೊತ್ತಾಗುತ್ತೆ, ನಿಮಗೂ ಕೂಡ ಸಮಾಧಾನ ಆಗುತ್ತೆ. ಅಟ್ಲೀಸ್ಟ್ ನಮ್ಮ ಜಿಲ್ಲೆಗೂ ಬಿಡುಗಡೆ ಆಗಿದೆಯಪ್ಪ, ಪರವಾಗಿಲ್ಲ ಅಂಥೇಳಿ ನೀವು ಗಮನಿಸ್ಬೋದು. ನಾನೀಗ 2 ಜಿಲ್ಲೆಗಳನ್ನು ಹಾಕಿದ್ದೇನೆ. ಬೆಳಗಾವಿ ಜಿಲ್ಲೆಗೆ 11ನೇ ಕಂತು ಜಮಾ ಆಗಿದೆ ಅಂತ ಹಾಕಿದ್ದೀನಿ. ಇದರಲ್ಲಿ 844 ಜನ ವೋಟ್ ಮಾಡಿದ್ದಾರೆ, 60% ಜನ ಜಮಾ ಆಗಿದೆ ಅಂತ ಹಾಕಿದ್ದಾರೆ, ಇನ್ನು 40% ಜನ ಜಮಾ ಆಗಿಲ್ಲ ಅಂತ ಹಾಕಿದ್ದಾರೆ. ಆಮೇಲೆ ಬೆಂಗಳೂರು ಜಿಲ್ಲೆಯವರಾಗಿದ್ದರೆ ಎಷ್ಟು ಜನಕ್ಕೆ 11ನೇ ಕಂತು ಜಮಾ ಆಗಿದೆ ಅಂತ ಚೆಕ್ ಮಾಡೋಣ, ದಯವಿಟ್ಟು ವೋಟ್ ಮಾಡಿ ಅಂತ ಹಾಕಿದ್ದೆ. ಬೆಂಗಳೂರು ಜಿಲ್ಲೆಯವರು ನಾವು 56% ಜನ ಬಂದಿದೆ ಅಂತ ಹಾಕಿದ್ದಾರೆ, ಇನ್ನೂ ಕೂಡ 44% ಜನ ಬಂದಿಲ್ಲ ಅಂತ ಹಾಕಿದ್ದಾರೆ. ಓಕೆನಾ. ಇದರಿಂದ ಏನು ಗೊತ್ತಾಗುತ್ತಪ್ಪ ಅಂದರೆ, ನಿಮಗೆ ಈಗ ಎಲ್ಲ ಜಿಲ್ಲೆಗೂ ಕೂಡ ಒಂದಿಷ್ಟು ಪ್ರಮಾಣದಲ್ಲಿ ಬಿಡುಗಡೆ ಆಗಿದೆ. ಓಕೆನಾ. ಕೆಲವೊಂದು ಜಿಲ್ಲೆಗಳಿಗೆ 60-70%, 80% ಬಿಡುಗಡೆ ಆಗಿರ್ಬೋದು, ಇನ್ನು ಕೆಲವು ಜಿಲ್ಲೆಗೆ 50%, 55-60% ಜಮಾ ಆಗಿರ್ಬೋದು. ಬಟ್ ಯಾವುದೇ ಜಿಲ್ಲೆಗೂ ಕೂಡ ಬಿಡುಗಡೆ ಆಗಲ್ಲ ಅಂತಿಲ್ಲ. ಖಂಡಿತವಾಗ್ಲೂ 11ನೇ ಕಂತು ಇನ್ನೂ ಕೂಡ ಈಗ 30% ಬಂದಿಲ್ಲ ಅಂದರೆ, ಓಕೆನಾ, ಇನ್ನು 30% ಬಂದಿಲ್ಲ ಅಂದರೆ 36 ಲಕ್ಷ ಜನರಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ. ಖಂಡಿತವಾಗ್ಲೂ ಈಗ ನಿನ್ನೆ ಕೂಡ ನಾನು ಲೈವಲ್ಲಿ ಚೆಕ್ ಮಾಡಿದಾಗಲೂ ಕೂಡ ನಿನ್ನೆನೂ ಕೂಡ ಕಮೆಂಟ್ಗಳನ್ನು ಗಮನಿಸಿದ್ದೇನೆ. ನಮಗೆ ಇವತ್ತು 6 ಗಂಟೆಗೆ ಬಂದಿದೆ ಸರ್ ಅಂಥೇಳಿ ಹೇಳ್ತಾ ಇದ್ದಾರೆ. ಈಗ ನಿಮಗೆ ಯಾಕೆ ನಾನು DBT ಕರ್ನಾಟಕ ಆ್ಯಪಲ್ಲಿ ತೋರಿಸಿದ್ದೀನಿ ಅಂದರೆ, ಪ್ರತಿ ಕಂತು ಜಮಾ ಆಗಿ ಇಲ್ಲಿ ಅಪ್ಡೇಟ್ ಆದಮೇಲೆ ನಿಮಗೆ ನಾನು ತೋರಿಸ್ತೀನಿ. ಒಂದನೇದು. ಎರಡನೇದಾಗಿ ಹಣ ಜಮಾ ಆಗಿದೆಯೋ ಇಲ್ಲೋ ಅಂತ ನೀವು ತಕ್ಷಣಕ್ಕೆ ಈಗ ಹಣ ಜಮಾ ಆಗಿದೆಯೋ ಇಲ್ಲೋ ನಮ್ಮ ಜಿಲ್ಲೆಗೆ ಅಕ್ಕಪಕ್ಕ ಮನೆಗೆ ಬಂದಿದೆ ಅಂತ ನೀವು ಇಲ್ಲಿ DBT ಕರ್ನಾಟಕ ಆ್ಯಪ್ ಓಪನ್ ಮಾಡಿ ನೋಡೋಕ್ಕೆ ಹೋದರೆ ತೋರಿಸಲ್ಲ. ಓಕೆನಾ. ಇದರಲ್ಲಿ ಅಪ್ಡೇಟ್ ಆಗಲಿಕ್ಕೆ ಒಮ್ಮೊಮ್ಮೆ 1 ವಾರ ತೊಗೊಳುತ್ತೆ, ಒಮ್ಮೊಮ್ಮೆ 15 ದಿವಸ ಆದರೂ ತೊಗೋಬೋದು. ಓಕೆನಾ. ಬಟ್ ನೀವು ಓವರಾಲ್ ಟೈಮ್ ನಿಮಗೆ ಒಂದು 10 ಕಂತು ಬಂದಿದೆಯಾ, 12 ಕಂತು ಬಂದಿದೆಯಾ ಅಂದರೆ ನಿಮಗೆ ಬ್ಯಾಂಕ್ ಪಾಸ್ಬುಕ್ ತೆಗೆದು ನೋಡೋಕ್ಕೆ ಗೊತ್ತಾಗಲ್ಲ, ತುಂಬ ಟ್ರಾನ್ಸಾಕ್ಷನ್ ಆಗೋಗಿದೆ, ಎಲ್ಲಿದೆ ಏನು ಗೊತ್ತಾಗಲ್ಲ, ಬ್ಯಾಂಕಿಗೆ ಹೋಗೋಕ್ಕೆ ಪುರ್ಸೊತ್ತಿಲ್ಲ ಅಂದರೆ ನೀವು 1 ವಾರ 8-10 ದಿನ ಅವಾಗ ಚೆಕ್ ಮಾಡ್ತಾಯಿದ್ರೆ ನಿಮಗೆ ಹಣ ಜಮಾ ಆಗಿರೋ ಪ್ರೂಫನ್ನು ನೀವು ಮನೆಯಲ್ಲೇ ಕೂತು ಚೆಕ್ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಓಕೆನಾ. ಹಾಗಾಗಿ ಈಗ ಏನಾದರೂ ಹೊಸ ರೂಲ್ಸ್ ಇದೆಯಾ ಸರ್ ಅಂತ ಹೇಳಕ್ಕೆ ಹೋದರೆ, ಈಗ ನೀವು ಸದ್ಯಕ್ಕೆ ನಿಮಗೆ KYC ಆಗಿರ್ಬೋದು, ಗೃಹಲಕ್ಷ್ಮಿ ರಿನ್ಯೂವಲ್ ಆಗಿರ್ಬೋದು, ನೀವಿಲ್ಲಿ ಸ್ಕ್ರೀನಲ್ಲಿ ಗಮನಿಸ್ತಾ ಇರ್ಬೋದು, ಡೂಪ್ಲಿಕೇಟ್
ಪಿಂಕ್ ಕಾರ್ಡ್ ಆಗಿರ್ಬೋದು. ಓಕೆನಾ, ಸ್ವತ್ತಾಗಿ ಕ್ರಿಯೇಟ್ ಮಾಡಿ ಡೂಪ್ಲಿಕೇಟ್ ಪಿಂಕ್ ಕಾರ್ಡನ್ನು ಸುಮ್ಮನೆ ಇದೊಂದು 50 ರೂಪಾಯಿ ಖರ್ಚಾಯ್ತು ಅಂದ್ರೆ 150 ರೂಪಾಯಿ ತೊಗೊಂಡ್ರೆ 100 ರೂಪಾಯಿ ಲಾಭ ಮಾಡಿಕೊಂಡು ಈ ರೀತಿಯಾಗಿ ಕೂಡ ಜನ ವಂಚನೆಯನ್ನು ಶುರು ಮಾಡಿದ್ದಾರೆ. ಇದೇ ರೀತಿ ಹೆಸರು ಹೇಳಿಕೊಂಡು ಇನ್ನೂ ಒಂದು ರೀತಿ ಇದೆ, ಇದು ಬಹಳ ಮುಖ್ಯವಾದ ವಿಷಯ. ಇವೆಲ್ಲವೂ ಕೂಡ ನೀವು 2,000 ರೂಪಾಯಿ ಬರುತ್ತೆ ನಿಮಗೆ, ನಿಮ್ಮ ಡೀಟೇಲ್ಸನ್ನು ಹೇಳಿ 2,000 ರೂಪಾಯಿ ಎಷ್ಟು ಕಂತು ಬಂದಿದೆ, ಈಗ ಒಂದು 4 ಕಂತು ಬಂದಿದೆ, ಉಳಿದ ಕಂತು ಬಂದಿಲ್ಲ, ಅಂಥವ್ರನ್ನೇ ಟಾರ್ಗೆಟ್ ಮಾಡಿಟ್ಕೊಂಡು ನಿಮ್ಮ ಗೃಹಲಕ್ಷ್ಮಿ ಹಣ ಬರಬೇಕು ಅಂದ್ರೆ ನಮಗೆಲ್ಲ ಡೀಟೇಲ್ಸ್ ಕೊಡಿ, ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಹೇಳಿ, ನಿಮ್ಮ ಒಂದು ATM ಡೀಟೇಲ್ಸ್ ಹೇಳಿ, ATM ಪಿನ್ ನಂಬರ್ ಹೇಳಿ, ATM CVV ನಂಬರ್ ಹೇಳಿ, ಈ ರೀತಿಯಾಗಿ ನಿಮಗೆ ಫೋನ್ ಮಾಡಿ ಕರೆ ಮಾಡಿ ಡೀಟೇಲ್ಸನ್ನು ತೆಗೆದುಕೊಂಡು OTP ತೆಗೆದುಕೊಂಡು ನಿಮ್ಮ ಹತ್ರನೂ ಕೂಡ ಫ್ರಾಡ್ ಮಾಡುವಂತಹ ಸಾಕಷ್ಟು ಜನ ಇರ್ತಾರೆ. ದಯವಿಟ್ಟು ಯಾರಿಗೂ ಕೂಡ ನಿಮ್ಮ ಪಿನ್ ನಂಬರನ್ನಾಗಲಿ ಶೇರ್ ಮಾಡೋದಾಗಲಿ, OTPಯನ್ನಾಗಲಿ, ಬ್ಯಾಂಕ್ ಡೀಟೇಲ್ಸನ್ನಾಗಲಿ ಪ್ರೊವೈಡ್ ಮಾಡೋಕ್ಕೆ ಹೋಗಬೇಡಿ. ಇದು ಬಹಳ ಮುಖ್ಯ. ಓಕೆನಾ, ಯಾಕೆಂದರೆ ನಿಮ್ಮ ಒಂದು ಈಗ ಇದನ್ನೇ ಬಂಡವಾಳ ಮಾಡಿಕೊಂಡು ಹಣ ಬರೋದು ಡಿಲೇ ಆದಾಗ, ಹಣ ನಿಮಗೆ ಯಾವಾಗ ಗೃಹಲಕ್ಷ್ಮಿ ಹಣ ಬರೋದು ಡಿಲೇ ಆದಾಗ ಸಹಜವಾಗಿ ಜನರು ಏನು ಮಾಡ್ತಾರೆ ಅಂದರೆ ಇಂಥವುಗಳನ್ನು ಸೃಷ್ಟಿ ಮಾಡ್ತಾರೆ. ನೀವು ಗೃಹಲಕ್ಷ್ಮಿ ರಿನ್ಯೂವಲ್ ಮಾಡಿಸ್ಬೇಕು, ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದಿಲ್ಲ ಅಂದರೆ ನಾವು ಸರ್ಕಾರದಿಂದ ಫೋನ್ ಮಾಡ್ತಾಯಿದ್ದೀವಿ, ನೀವು ಈ ಡೀಟೇಲ್ಸ್ ಕೊಡ್ರಿ ಅಂತೇಳಿ ನಿಮ್ಮ ಅಕೌಂಟಲ್ಲಿ ಯಾವುದೋ ಕಷ್ಟಕ್ಕೆ ಅಂತ ಇಟ್ಕೊಂಡಿರೋ 10,000 20,000 ಕೂಡ ನಿಮ್ಮ ಅಕೌಂಟಿಂದ ಖಾಲಿ ಮಾಡ್ತಾರೆ. ಹಾಗಾಗಿ ಮಹಿಳೆಯರು ಎಚ್ಚರಿಕೆಯಿಂದ ಈ ಕ್ರಮಗಳನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕೂಡ ಬ್ಯಾಂಕಿಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ಕೊಡೋಕ್ಕೆ ಹೋಗಬೇಡಿ. ಆಮೇಲೆ ನೀವು ಬ್ಯಾಂಕ್ನಲ್ಲೇ ಆದಷ್ಟು ವ್ಯವಹಾರವನ್ನು ಮಾಡಿ. ಓಕೆನಾ, ಆಮೇಲೆ ನಿಮ್ಮೂರಲ್ಲೇ ಗೊತ್ತಿರೋರು ಇದ್ದಾರೆ ಅಂದರೆ ಮೈಕ್ರೋ ATM, ಮಿನಿ ATM ಅಥವಾ AEPS ಮುಖಾಂತರ ನೀವು ಹಣ ತೆಗಿತಾ ಇದ್ದೀರಾ ಅಂದರೆ AEPS ಮುಖಾಂತರ ಹಣ ತೆಗಿಬೋದು, ಏನೂ ತೊಂದರೆ ಇಲ್ಲ. ಯಾಕೆಂದರೆ ನೀವು ಮೊದಲು ಬ್ಯಾಲೆನ್ಸ್ ಎಷ್ಟಿದೆ ಅಂತ ಅವ್ರ ಹತ್ರ ಚೆಕ್ ಮಾಡಿಸ್ಕೊಂಡು ಆಮೇಲೆ ತೆಗೆದು ಆಮೇಲೆ ಮತ್ತೊಂದು ಸರಿ ಬ್ಯಾಲೆನ್ಸ್ ಈಗ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆನಾ, ಮೊಬೈಲಿಗೂ ಮೆಸೇಜ್ ಬರುತ್ತೆ. ಬಟ್ ನಿಮ್ಮ ಊರಿನವರೇ ಆದರೆ, ನಿಮ್ಗೆ ಗೊತ್ತಿರೋರಾದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಓಕೆನಾ, ನಾನು ಕಳೆದ ಬಾರಿ AEPS ಬಗ್ಗೆ ವಿಡಿಯೋ ಮಾಡಿದ್ದೆ. AEPS ಯೂಸ್ ಮಾಡಿಕೊಂಡು ಹಣ ವಿಡ್ರಾವಲ್ ಮಾಡಿದರೆ ನಿಮಗೆ ಅದರಿಂದನೂ ಕೂಡ ಫ್ರಾಡ್ ಆಗುತ್ತೆ ಅಂತ, ಯಾವ್ಯಾವ ರೀತಿಯಲ್ಲಿ ಫ್ರಾಡ್ ಆಗುತ್ತೆ ಅಂತಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಯಾರೆಲ್ಲ ವಿಡಿಯೋ ನೋಡಿಲ್ಲ ನೋಡಿ. ಆಮೇಲೆ AEPS ಮುಖಾಂತರ ಯಾವ ರೀತಿ ಫ್ರಾಡ್ ಆಗುತ್ತೆ ಅಂದರೆ, ನಿಮಗೆ ಈಗ ಹಳ್ಳಿಗಳಲ್ಲಿ ನಿಮ್ಮ ಅಕ್ಕಪಕ್ಕದ ಮನೆಯವರು ಯಾರೋ ಈಗ ನಿಮಗೆ ಹತ್ರ ನಿಮ್ಮ ಹಣ ಬಿಡಿಸ್ಕೊಡ್ತಿದ್ದಾರೆ, ಬ್ಯಾಲೆನ್ಸ್ ಚೆಕ್ ಮಾಡ್ತಿದ್ದಾರೆ ಅಂದರೆ ಅವರೆಲ್ಲೂ ಬಿಟ್ಟು ಓಡೋಗಲ್ಲ. ಸ್ವಂತ ಮನೆ ಇರುತ್ತೆ, ಜಮೀನು ಇರುತ್ತೆ, ನೀವು ಯಾವಾಗಲೂ ನೋಡ್ತಾ ಇದ್ದೀರಾ, ಅವ್ರ ಹತ್ರ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ. ಬಟ್ ನೀವು ಹೊರಗಡೆ ಏನಾದರೂ ಬೇರೆಯವರು ಫೋನ್ ಮಾಡಿದಾಗ ಅಥವಾ ಬೇರೆಯವ್ರ ಹತ್ರ ನೀವು ಹಣ ತೆಗಿಯೋಕ್ಕೆ ಹೋದಾಗ, ಗುರುತು ಪರಿಚಯ ಇಲ್ದವ್ರ ಹತ್ರ ನೀವು ಹಣ ತೆಗಿಯೋಕ್ಕೆ ಹೋದಾಗ ಕೇರ್ಫುಲ್ಲಾಗಿರಬೇಕಾಗುತ್ತೆ. ಓಕೆನಾ, ನೀವು ಫಿಂಗರ್ ಪ್ರಿಂಟ್ ಸೆನ್ಸರನ್ನು ಕೊಟ್ಟು ಆಧಾರ್ ಅನೇಬಲ್ಡ್ ಸಿಸ್ಟಮ್ ಅಂತ ನಾವೇನು ಕರಿತೀವಿ, ಇದ್ರ ಬಗ್ಗೆನೂ ಕೂಡ ನೀವು ಕೂಡ ನಿಮ್ಮ ಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಂದರೆ ನೀವು AEPS ಮಾಡುವ ಮುಖಾಂತರ AEPS ಮುಖಾಂತರ ನಿಮ್ಮ ಹಳ್ಳಿ ಜನಕ್ಕೆ ನೀವು ಹಣವನ್ನು ತೆಗೆದುಕೊಡ್ಬೋದು, ಅದರಲ್ಲೂ ಕೂಡ ಅರ್ನಿಂಗನ್ನು ಮಾಡ್ಬೋದು. ಅದ್ರ ಬಗ್ಗೆನೂ ಕೂಡ ಮಾಹಿತಿ ಬೇಕು ಅಂದರೆ ತಿಳಿಸ್ಕೊಡಿ ಅಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಯಾಕೆಂದರೆ ನಾವು ಕೂಡ ಇಲ್ಲಿ AEPS ತಂತ್ರಜ್ಞಾನವನ್ನು ಯೂಸ್ ಮಾಡಿಕೊಂಡು ಜನರಿಗೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ವಿ. ಸಾಕಷ್ಟು ಜನರಿಗೆ ಈಗ ಅಮೌಂಟನ್ನು ತೆಕ್ಕೊಡೋದು ಇಂಥ ಕೆಲಸನೂ ಕೂಡ ನಾನು ಮಾಡ್ತಾಯಿದ್ದೀನಿ. ಹಾಗಾಗಿ ನನಗೂ ಕೂಡ ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ. ಹಾಗಾಗಿ ಹಳ್ಳಿಯಲ್ಲಿ ಮಾಡೋರು ಯಾರೂ ಮೋಸ ಮಾಡಲ್ಲ. ಹಾಗಾಗಿ ಏನೂ ವರಿ ಮಾಡೋವಂಥ ಅಗತ್ಯ ಇಲ್ಲ. ಹೊರಗಡೆ ಯಾರು ಬಂದು ನಿಮಗೆ ತಕ್ಕೊಡ್ತೀವಿ ಅಂದಾಗ ನೀವು ಕೇರ್ಫುಲ್ಲಾಗಿರಬೇಕಾಗತ್ತೆ. ಅಂಥವ್ರ ಹತ್ರ ನೀವು ಯಾವ ಕಾರಣಕ್ಕೂ ಕೂಡ ಬಯೋಮೆಟ್ರಿಕನ್ನು ಕೊಡೋಕ್ಕೆ ಹೋಗಬೇಡಿ. ಓಕೆನಾ, ಬಯೋಮೆಟ್ರಿಕ್ ಲಾಕ್ ಮಾಡೋದು ಹೇಗೆ ಅಂತಲೂ ತೋರಿಸ್ಕೊಟ್ಟಿದ್ದೀನಿ. ನೀವು ಇನ್ ಕೇಸ್ ನಿಮಗೆ ಸೇಫ್ಟಿ ಬೇಕು ಅಂದರೆ ಬಯೋಮೆಟ್ರಿಕನ್ನು ಲಾಕ್ ಮಾಡ್ಕೋಬೋದು, ಬೇಕಾದಾಗ ಅನ್ಲಾಕ್ ಮಾಡ್ಕೋಬೋದು. ಓಕೆನಾ, ಹಾಗಾಗಿ ನಿಮಗೆ ಸಾಕಷ್ಟು ಎಚ್ಚರಿಕೆಯ ವಿಷಯಗಳನ್ನು ಕೂಡ ನೀವು ಹೇಳುವಂಥ ಕೆಲಸ ಮಾಡಿದ್ದೀನಿ. ಇದು ಎಲ್ಲಾಗಿದೆ, ಹೇಗಾಗಿದೆ, ಇದು ಇಲ್ಲೊಂದೇ ಅಂತಲ್ಲ, ಎಲ್ಲ ಕಡೆಯೂ ಕೂಡ ಗೃಹಲಕ್ಷ್ಮಿ KYC ರಿನ್ಯೂವಲ್ ಅಂತ ಹೇಳಿ ದುಡ್ಡು ತೊಗೊಂಡು ಕೆಲವೊಂದೊಂದು ಬ್ರೌಸಿಂಗ್ ಸೆಂಟ್ರ್, ಆನ್ಲೈನ್ ಸೆಂಟರ್ಗಳಲ್ಲಿ ಈ ರೀತಿ ಮಾಡ್ತಾಯಿದ್ದಾರೆ. ದಯವಿಟ್ಟು ಯಾರೂ ಕೂಡ ಇಂಥವನ್ನ ನಂಬಕ್ಕೆ ಹೋಗಬೇಡಿ. ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ, ನಿಮ್ಮ ಯಾವ ಜಿಲ್ಲೆಗೆ ಜಮಾ ಆಗಿಲ್ಲ ಅಂತ ಕಮೆಂಟ್ ಮಾಡಿ. ನಿಮಗೆ ಒಂದು ಮನಸ್ಸಿಗೆ ಸಮಾಧಾನ ಆಗುತ್ತೆ. ಅಟ್ಲೀಸ್ಟ್ ನಮ್ಮ ಜಿಲ್ಲೆಗೆ ಜಮಾ ಆಗಿದೆಯಪ್ಪ, ನಮ್ಮ ಜಿಲ್ಲೆಗೆ ಇವಾಗಾದರೂ ಜಮಾ ಆಗಿದೆ ಅಂಥೇಳಿ ಒಂದು ಸಮಾಧಾನ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕಮ್ಯುನಿಟಿ ಪೋಸ್ಟ್ ಹಾಕಬೇಕಾ, ನಮ್ಮ ಜಿಲ್ಲೆಗೂ ಚೆಕ್ ಮಾಡಿ ಸರ್ ಅಂತಂದರೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಹಾಕ್ತೀನಿ. ಎಷ್ಟು ಜನರಿಗೆ ಜಮಾ ಆಗಿದೆ, ಎಷ್ಟು ಜನರಿಗೆ ಬರೋದು ಬಾಕಿ ಇದೆ, ನಿಮಗೆ ಮಾತ್ರ ಬಂದಿಲ್ವಾ, ನಿಮಗೆ ಮಾತ್ರ ಬಂದಿಲ್ಲ ಅಂತ ಖಂಡಿತ ಅಂದ್ಕೊಳಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ಆ ರೀತಿ ಇಲ್ಲ, ಜಮಾ ಆಗುತ್ತೆ. ಓಕೆನಾ, ಹಂತವಾಗಿ ಜಮಾ ಆಗೋದಲ್ವಾ. ಈಗ ಆಲ್ರೆಡಿ ಈಗ 7ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಅಂದರೆ ಈಗ 17ನೇ ತಾರೀಕು, ಈಗ ಆಲ್ರೆಡಿ ಸಾಕಷ್ಟು ದಿನಗಳಾಗಿ ಹೋಗಿದೆ. ನೋಡೋಣ, ಕಾಯೋಣ, ವೆಯ್ಟ್ ಮಾಡೋಣ. ಓಕೆನಾ,
ಈಗ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನು ಶೇರ್ ಮಾಡಿದ್ದೇನೆ. ಈಗ ಇದಕ್ಕೆ ಸಂಬಂಧಪಟ್ಟಾಗ ಏನೇ ಇನ್ಫಾರ್ಮೇಷನ್ ಇದ್ದರೂ ಕೂಡ ನಿಮಗೆ ಖಂಡಿತವಾಗ್ಲೂ ದಿನನಿತ್ಯ ವೀಡಿಯೋ ಮಾಡಿ ಅಪ್ಡೇಟ್ ಮಾಡುವಂಥ ಕೆಲಸ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.